ಭಗವಂತ ನೋಡ್ಕೊಳತ್ತಾನೆ, ನಂಗೆ ನೀನ್ ದುಃಖದಲ್ಲಿ ಹಾಕಿದ್ಯಾ ಇವಾಗ, ಹೌದು. ಅದನ್ನ ಭಗವಂತನ ಯಾಕೆ ಸುಮ್ ಬಿಡಲ್ಲ? ಹಿಂಗ್ ಮೈಗೌಡ್ ಹೋಗ್ಕೊಂಡಂಗೆ ಅದನ್ನ ಆ ಫಿಲಾಸಫಿನ ಬಳಸಬಾರ್ದು. ಏನು ಹೇಳ್ದೆ ಇಂಡಿಕೇಟರ್ ಹಾಕ್ದೇನೆ ಸುಮ್ನೆ ಲೆಫ್ಟ್ ಗೋ ರೈಟ್ ಗೋ ತಗೊಂಡ್ಬಿಡ್ತಾರೆ ನಮ್ಮ ಜೀವನದಲ್ಲಿ. ನಾವು ಎಷ್ಟೋ ಸಲ ತಗೋತೀವಿ, ಅದ್ ನಾವು ಒಪ್ಕೊಳ್ಳಲ್ಲ ಅಷ್ಟೇ. ಹೂ ಬೇಕೇ ಹೋ ಪರಿಮಳದ ಪರಮ ಪುರುಷ ನಮ್ಮ ಗುರುವಿನ ತೋಟದ, ಪರಮ ಪುರುಷ ನಮ್ಮ ಗುರುವಿನ ತೋಟದ, ಹೂ ಬೇಕೇ ಹೂ ಪರಿಮಳದ. ನನ್ನ ಪ್ರಶ್ನೆ ಏನು ಅಂದ್ರೆ, ಇಂದ್ರಿಯಗಳು, ವಿಚಾರಗಳು, ಮನಸ್ಸು, ಬುದ್ಧಿ, ಆತ್ಮ, ಈ ಹಂತಗಳನ್ನ ಹೇಗತ್ತದು? ಈಗ ಸಾಮಾನ್ಯವಾಗಿ ನಿಂಗೆ ಇಂದ್ರಿಯಗಳು ಏನ್ ಕೆಲಸ ಮಾಡ್ತಿದೆ ಅಂತೀವಿ, ಅದು ನಿಂಗೆ ಹೆಂಗ್ ಅರ್ಥ ಆಗಿದೆ? ನಿನ್ ಪ್ರಕಾರ ಅದ ಅರ್ಥ ಏನು? ನೀ ಹೇಗೆ ಅರ್ಥ ಮಾಡ್ಕೊಂಡಿದ್ದೆ ಅದನ್ನ? ಇವಾಗ ನಾನು ಹೇಗೆ ಅರ್ಥ ಮಾಡ್ಕೊಂಡೆ ಅಂದ್ರೆ, ಇಂದ್ರಿಯಗಳು ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, ಯಾವುದೇ ಒಂದು ವಿಷಯ ವಿಚಾರಗಳಾದ್ರೆ ನಮ್ಮ ಕಿವಿಗೆ ಬಿದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡತ್ತೆ. ಅದನ್ನ ಹೇಗಿರ್ಬೋದು ಅಂತ ಆಲೋಚನೆ ಮಾಡಿ ಅದನ್ನ ಕಾಲ್ಪನಿಕವಾಗಿ ನಮಗೆ ತೋರಿಸಿ ಅದನ್ನ ಈಗೆಲ್ಲ ಇರುತ್ತೆ ಅಂತ ಹೇಳುತ್ತೆ. ಅದ್ರೊಳಗಡೆನೆ ಮುಳುಗೋಗಿರುತ್ತೆ. ಒಳ್ಳೆ ಮಾತು ಕೇಳ್ತೀವಿ, ಖುಷಿ ಆಗುತ್ತೆ. ಕೆಟ್ಟ ಮಾತು ಕೇಳ್ತೀವಿ, ದುಃಖ ಆಗುತ್ತೆ. ಇವೆಲ್ಲ ನಿಮಗೆ ಭಾವನೆಗಳು ಮೂಡಿಸ್ತಾ ಇದೆ. ಹೌದು, ಕೇಳೋ ಸುದ್ದಿ. ಇದು ಇಂದ್ರಿಯಗಳು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಹೊರಗಡೆಯಿಂದ. ಹೌದು, ದೃಶ್ಯಗಳನ್ನ ಕಣ್ಣು ಕೊಡುತ್ತೆ, ವಿಷಯಗಳನ್ನ ಕಿವಿ ಕೊಡುತ್ತೆ, ನಾಲ್ಗೆ ರುಚಿ ಕೊಡುತ್ತೆ, ಹೌದು, ಚರ್ಮ ಸ್ಪರ್ಶ ಕೊಡುತ್ತೆ, ಹೌದು. ಮನಸ್ಸು ಅದನ್ನೆಲ್ಲ ನೋಡಿ ಅದು ತನ್ನ ಕೆಲಸ ತಾನು ಮಾಡುತ್ತೆ. ಎಲ್ಲ ಮಾಹಿತಿ ಇಲ್ಲಿ ಹೋಗ್ತಾ ಇದೆ, ಇಂದ್ರಿಯಗಳದ್ದು ಮನಸ್ಸಿಗೆ ಹೋಗ್ತಾ ಇದೆ. ಸೊ ಈಗ ಡೈರೆಕ್ಟ್ ಮನಸ್ಸನ್ನ ನೀನ್ ಹಿಡಿದಿಟ್ಕೊಳ್ಳೋದಕ್ಕೆ ಹೋಗ್ಬೇಕಾ ಅಥವಾ ನೀನ್ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೇಕಾ? ಈಗ ಇಷ್ಟೊತ್ತು ಮಳೆ ಬರ್ತಾ ಇತ್ತು, ಹೌದಾ? ಹೌದು. ಈಗ ನಾ ವಿಂಡೋ ಇಳಿಸ್ಬಿಟ್ಟಿದ್ದೆ ಅನ್ಕೋ, ಮಳೆ ಒಳಗ್ ಬರ್ತಾ ಇತ್ತು. ಹೌದು. ನಾನು ವಿಂಡೋ ಏರ್ಸಿಲ್ಲ, ನಾನು ಕಾರ್ ಕ್ಲೀನ್ ಮಾಡ್ತಾನೆ ಇದ್ದೆ. ನೀ ಏನಂತೆ ನಂಗೆ ಫಸ್ಟ್ ವಿಂಡೋ ಏರ್ಸಿ ಅಂತ. ಹೌದು, ವಿಂಡೋ ಏರಿಸ್ದೇನೆ ಮಳೆ ಬರ್ತಾನೆ ಇದೆ, ನಾ ಒರೆಸ್ತಾನೆ ಇದ್ದೀನಿ. ಹೌದು. ಅವಾಗ ಅದು ಪ್ರಯೋಜನಕ್ಕಿದೆಯಾ? ಇಲ್ಲ, ತೂತಾಗ್ಬಿಟ್ಟಿರುತ್ತೆ ದೋಣಿ. ಹೌದು, ನೀರ್ ಒಳಗ್ ಬರ್ತಾ ಇರುತ್ತೆ. ನಾವ್ ನೀರ್ ಆಚೆ ಚೆಲ್ತಾ ಇದ್ರೆ ನೀರ್ ದೋಣಿ ಕಾಪಾಡಕ್ಕಾಗತ್ತಾ? ಅದು ತೂತ್ ಮುಚ್ಬೇಕಲ್ಲ ಮೊದ್ಲು. ಹೌದು. ಸೊ ಈಗ ಜೀವನ ಹಿಂಗೆ, ಒಳಗ್ ಕೂತಿದೀವಿ, ಹೊರಗಿಂದೆಲ್ಲ ಮಾಹಿತಿ ಸಿಗ್ತಿದೆಯಲ್ಲ. ಹೌದು ಅಲ್ವಾ? ಹೌದು. ಸೊ ಮಳೆನೂ ಬರ್ತಾ ಇದೆ, ಒಂದೊಂದ್ಸಲಿ ಬಿಸಿಲು ಬರುತ್ತೆ. ಹೌದು. ಒಂದೊಂದ್ಸಲಿ ಮಳೆ ಬರುತ್ತೆ, ತಣ್ಣು ಗಾಳಿ ಬರುತ್ತೆ, ಬಿಸಿ ಗಾಳಿ ಬರುತ್ತೆ. ಇದನ್ನ ನಾವು ಮಾಡೋಕೆ ಫಸ್ಟ್ ಏನ್ ಮಾಡ್ಬೇಕು? ಗ್ಲಾಸ್ ಏರಿಸ್ಕೋಬೇಕು. ನಾ ಗ್ಲಾಸ್ ಏರಿಸ್ಕೊಳ್ತೇನೆ, ಕಾರ್ ಒಳಗಿಂದ ಕ್ಲೀನ್ ಮಾಡ್ತಿರ್ತೀನಿ, ಮಳೆ ಬರ್ತದೆ ಅಂತ ಅನ್ಕೊಂಡ್ರೆ ಆಗಲ್ಲ. ಎಕ್ಸಾಂಪಲ್ ಇದು ಮನ್ಸು ಅಂತ ಅನ್ಕ. ಹೌದು, ಒಳಗಿನ ಸ್ಪೇಸ್ ಮನ್ಸು. ಇದು ನೀಟಾಗಿ ಇಟ್ಕೊಂಡಿರ್ಬೇಕು ಅಂದ್ರೆ, ಕಾರ್ ಒಳಗೆ ನೀಟಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿರ್ಬೇಕು. ಅವಾಗ ಆಚೆ ಕಾರ್ ಒಳಗೆ ಹತ್ತು ಕೂತ್ಕೊತಿರ್ತೀವಿ, ಮಾಡ್ತಿರ್ತೀವಿ, ಇನ್ನೊಬ್ರು ಹತ್ಕೊಂಡ್ ಕೂತ್ಕೊಂಡ್ ಮಾಡ್ತಿರ್ತಾರೆ. ಅವಾಗ ಏನಾಗುತ್ತೆ? ಕಾರಲ್ಲಿ ಗಲೀಜಾಗುತ್ತೆ. ಅವ್ರ ಮತ್ತೇನ್ ಮಾಡ್ತೀಯಾ? ಕ್ಲೀನ್ ಮಾಡ್ಬೇಕು. ಮತ್ತೆ ಯಾರು ಬರಬೇಡ ಅನ್ನಕ್ಕಾಗತ್ತಾ? ಬರ್ಬೇಡ ಅನ್ನಕ್ಕಾಗಲ್ಲ. ಬಾಗಲ್ ತೆಗಿಯೋದೇ ಬೇಡ ಅನ್ನಕ್ಕಾಗತ್ತಾ? ಅನ್ನಕ್ಕಾಗಲ್ಲ ಅಲ್ವಾ? ನಾನಾ ಕಾರಣಕ್ಕೆ ನಾವು ಕಾರಿನ ಇಳಿತೀವಿ, ಬರ್ತೀವಿ. ಸೊ ಈ ಪ್ರಪಂಚದಲ್ಲಿ ಮಾಹಿತಿಗಳು ಸಿಗ್ತಾನೆ ಇದೆಯಲ್ಲ. ಹೌದು, ಇಂದ್ರಿಯಗಳಿಂದ. ನೀನ್ ಈ ಮಾಹಿತಿ ನಂಗೆ ಸಿಗಬೇಡ ಅನ್ನಕ್ಕಾಗತ್ತಾ? ಅನ್ನಕ್ಕಾಗಲ್ಲ. ಸೊ ಇವಾಗ ನೀವ್ ಮಾಡ್ಕೋಬೇಕಿರೋದೇನು? ನಾನು ಅದನ್ನ ಹತೋಟಿಲಿ ಇಟ್ಕೋಬೇಕು ಅಲ್ವಾ? ಒಂದಷ್ಟು ಗ್ಲಾಸ್ ಏರ್ಸದ್ ಮಾಡ್ಕೋಬೇಕು. ಆದಷ್ಟು ಕಾರ್ ಒಳಗಡೆ ಬರ್ತಕ್ಕೂ ಮುಂಚೆ ಕಸ ಹಾಕ್ದಂಗೆ ಶೂ ನೀಟಾಗಿ ಇಟ್ಕೋಬೇಕು ಅಲ್ವಾ? ಅನವಶ್ಯಕ ಕಸಗಳಿದ್ರೆ ಕಾರ್ ಒಳಗೆ ತರಕ್ ಹೋಗ್ಬಾರದು. ಹೌದು. ಹಾಗೂ ಕಾರಲ್ಲಿ ಅನವಶ್ಯಕ ಕಸ ಉಂಟಾದದನ್ನ ಅವಾಗ ಕ್ಲೀನ್ ಮಾಡ್ತಾ ಇರ್ಬೇಕು. ಈಗ ನೀನು ನಿಂದು ಕಾರ್ ಇದೆ ಅಲ್ವಾ, ಹೇಗ್ ಮೇಂಟೈನ್ ಮಾಡ್ತೀಯ ಅದನ್ನ? ನಾನು ಪ್ರತಿದಿನ ಕ್ಲೀನ್ ಮಾಡ್ಕೋತೀನಿ. ಫಸ್ಟ್ ನಾನು ಹತ್ಬೇಕಾದ್ರೆ ಕಾಲೆಲ್ಲ ಕ್ಲೀನ್ ಮಾಡ್ಕೊಂಡು ಹತ್ತೀನಿ. ವಿಂಡೋನ ಯಾವಾಗ್ಲೂ ಕ್ಲೋಸ್ ಆಗಿ ಇಟ್ಕೊಂಡಿರ್ತೀನಿ. ಗಾಡಿನ ಏರ್ ಕಂಡೀಷನ್ AC ನಲ್ಲೇ ಓಡಿಸ್ತೀನಿ. ನಾನ್ AC ನಲ್ಲಿ ಓಡಿಸಲ್ಲ ಜಾಸ್ತಿ. ನಮ್ಮಲ್ಲಿ ನಾನು ಗಾಡಿ ಸ್ಟಾಪ್ ಮಾಡಿದಾಗ ಪಾರ್ಕಿಂಗ್ ಮಾಡಿದ ಟೈಮಲ್ಲಿ
ಗಾಡಿಯಿಂದ ಇಳಿದು ಹೊರಗಡೆ ಬಂದ್ಬಿಡ್ತೀನಿ. ಈಗ ನಿಮ್ಮ ಗಾಡಿ clean ಪ್ಯಾಸೆಂಜರ್ಸ್ ಬರ್ತಾನೆ ಇರ್ತಾರಲ್ವಾ ನಿಂಗೆ, ಹ್ಮ್ ಹತ್ತಿ ಇಳ್ದು ಮಾಡ್ತಿರ್ತಾರೆ, ಹೌದು. ನೀನ್ ಅವ್ರಿಗೆ ಅವ್ರ ಬಗ್ಗೆ ಬೈಕೊಂಡಿರ್ತೀಯ ಬೈಕೊಳಕ್ ಆಗದೇ ಇಲ್ಲ ಅವ್ರನ್ನ. ಅಲ್ವಾ? ಹೌದು. ಯಾಕೆ? ಅವರಿಂದನೇ ನನಗೆ ಇಂಪಾರ್ಟೆನ್ಸ್ ಲಾಭ ಸಿಗ್ತಾ ಇರೋದು, ಅದರಿಂದ ಬೆನಿಫಿಟ್ ಇರೋದು ಅವರಿಂದ ಬೆನಿಫಿಟ್ ಮತ್ತೆ ನಿಂಗೊಂದು ಗೊತ್ತು, ಹ್ಮ್. ಎಲ್ಲಾ ಜನ ಒಂದೇ ತರ ಇರಲ್ಲ. ಇರಲ್ಲ. ಅದು ಫ್ಯಾಕ್ಟ್ ಗೊತ್ತಾಗಿದೆಯಾ ಇಲ್ಲ? ಗೊತ್ತಾಗಿದೆ. ಇದನ್ನು ಫಸ್ಟ್ ಡ್ರೈವಿಂಗ್ ಮೊದಲು ಶುರು ಮಾಡಿದಾಗ ಆರಂಭದಲ್ಲಿ ಅವಾಗ ಕಿರಿಕಿರಿ ಆಗ್ತಿತ್ತಲ್ವಾ? ಆಗ್ತಿತ್ತು. ಅಲ್ವಾ? ಹೌದು. ಇವಾಗ್ಲೂ ಜನ ಸ್ವಭಾವ ಬದಲಾಗಿದ್ಯಾ? ಬದಲಾಗಿಲ್ಲ. ಬದಲಾಗಿದ್ ಯಾರು? ನಾನ್ ಬದಲಾಗಿದ್ದೆ. ಯಾಕೆ? ಅವ್ರಿಗೆ ಹೇಗ್ ಬೇಕೋ ನಾನು ಆಗಿರ್ಬೇಕು. ಹೌದು. ನನಗೆ ಹೇಗ್ ಬೇಕೋ ಅವ್ರು ಇರಕ್ ಆಗಲ್ಲ. ಅವ್ರಿಗೆ ಹೇಗ್ ಬೇಕೋ ನಾನು ಆ ತರ ಇದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಹೌದು. ಅವ್ರು ನನಗೆ ಅವ್ರನ್ನ ಬದಲಾಯಿಸಕ್ಕಾಗಲ್ಲ. ಆಗಲ್ಲ. ಗೊತ್ತಾಗಿ. ಹೌದು. ಅಲ್ವಾ? ಹೌದು. ಅವ್ರನ್ನ ಎಷ್ಟಾಗದ ಹೇಳ್ಬೋದು, ಕಾರ್ ಸ್ವಲ್ಪ ನೀಟಾಗಿ ಇಟ್ಕೊಂಡಿರಿ, ಕಾರಲ್ಲಿ ಬಂದು ಪ್ಯಾಸೆಂಜರ್ಸ್ ಆಗಿ ಬಂದಾಗ ಹೌದು ಕಾರ ನೀಟಾಗಿ ಇಟ್ಕೊಳ್ಬೇಕು ಅಂತ ನಾವು ಅವಾಗ ಹೇಳ್ಬೋದು ಅಷ್ಟೇ. ಬಟ್ ಅವ್ರ ಹತ್ತಿರ ಮೇಲೆ ಕಸ ಮಾಡಿದ್ರೆ ನಾನು ಕ್ಲೀನ್ ಮಾಡ್ಕೋಬೇಕು. ಹೌದಾ? ಹೌದು. ಸೊ ವಿಷಯಗಳು ಕೂಡ ಇಲ್ಲಿಂದ ನನ್ನ ಬದುಕು ಶುರು ಆಗಿದೆ. ಹೌದು. ವಿಶ್ರಾಮದಿಂದ ಹೊರಟಿದ್ವಿ, ಬೆಂಗಳೂರು ಕಡೆ ಹೋಗ್ತಿದೀವಿ. ಹೌದು. ಆತರ ಬದುಕು ಒಂದ್ ಕಡೆ ಶುರು ಆಗಿ ನನ್ನ ಕಡೆ ಹೋಗ್ತಾ ಇದೆ. ಹೌದು. ಹೋಗೋ ದಾರಿಲಿ ನಾನಾ ದೃಶ್ಯಗಳನ್ನ ನೋಡ್ತೀವಿ ನಾವು ಹೋಗೋ ದಾರಿನಲ್ಲಿ. ಹೌದು. ಅದನ್ನ ನೋಡಿ ಅದನ್ನ ಅಲ್ಲೇ ಬಿಡ್ಬೇಕು ಅದನ್ನ, ಅಲ್ವಾ? ಹಂಗ ಒಳಗಡೆ ಬಂತು ಅಂದ್ರೆ ಕ್ಲೀನ್ ಮಾಡ್ಕೋಬೇಕು. ಆದಷ್ಟು ನಾವು ಅವಾಯ್ಡ್ ಅವಾಯ್ಡ್ ಮಾಡ್ಬೇಕು ಅಲ್ವಾ? ಹೌದು. ಆದಷ್ಟು ನಾವು ಅನವಶ್ಯಕ ವಿಷಯಗಳು ಒಳಗ್ ಬರ್ತಾರಂಗೆ ಅವಾಯ್ಡ್ ಮಾಡ್ಬೇಕು. ಅದು ಅವಾಯ್ಡ್ ಮಾಡೋದು ಪಾಪ ಕಣ್ಣು ಅವಾಯ್ಡ್ ಮಾಡಕ್ಕಾಗತ್ತೆ, ಕಿವಿ ಅವಾಯ್ಡ್ ಮಾಡಕ್ಕಾಗತ್ತೆ, ಮನ್ಸು ಅವಾಯ್ಡ್ ಮಾಡಕ್ಕಾಗತ್ತ? ಅದನ್ನ ಮನ್ಸು ಅವಾಯ್ಡ್ ಮಾಡಕ್ಕಾಗತ್ತೆ ಅಲ್ವಾ? ಕಣ್ಣು ಕಿವಿ ಅವಾಯ್ಡ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನೀ ಕೆಟ್ಟದ್ ನೋಡ್ಬೇಡ ಅಂದ್ರೆ ನೀ ಕೆಟ್ಟದ್ದು ಇರೋಂತ ಜಾಗ ನೀನ್ ಯಾಕೋದೆ? ಹೌದು. ಅಲ್ವಾ? ಹಂಗೋ ನೀನ್ ಇರೋ ಜಾಗದಲ್ಲೇ ಅಂತ ನಡೀತಿತ್ತು ಅಂದ್ರು ಅವಾಗ ಏನ್ ಮಾಡೋದು, ಒಂದು ಪರಿಸ್ಥಿತಿನ ಕಂಟ್ರೋಲ್ ತರ್ಬೋದು. ಇವಾಗ ಮನಸ್ಸು ಇವಾಗ ನಮ್ಗೆ ಸುಖ ದುಃಖಗಳಲ್ಲಿ ನಾವು ಒದ್ದಾಡ್ತಿದೀವಿ ಅಂದ್ರೆ ಒಂದು ಪರಿಸ್ಥಿತಿನ ಕಂಟ್ರೋಲ್ ತರಕ್ ಪ್ರಯತ್ನ ಪಡ್ತಿರ್ಬೇಕು. ಅದು ಸದಾಕಾಲ ಪಡ್ತಾನೆ ಇರ್ಬೇಕು. ಹೌದು. ಅದ್ರ ಜೊತೆಗೆ ನಮ್ಮ ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳಕ್ಕೆ ಪ್ರಯತ್ನ ಪಡ್ತಿರ್ಬೇಕು. ಎರಡೂ ಆಗ್ಬೇಕು. ಹೌದು. ಪ್ರಪಂಚ ಹೆಂಗಾರ ಸಾಲಿ ಬಿಡು, ನಾನು ಒಳಗಿಂದ ನಾನು ಶಾಂತವಾಗಿದ್ದೀನಿ ಅನ್ನಕ್ಕಾಗಲ್ಲ. ಹೌದು. ಅಲ್ವಾ? ಇಲ್ಲಿ ಕಾರಲ್ಲಿ ಜೊತೆ ಹೋಗ್ತಿರ್ತೀವಪ್ಪ, ಆ ಕಡೆ ಎಲ್ಲ ಎಸಿದೆಲ್ಲ ಕ್ಲೋಸ್ ಮಾಡ್ಬಿಟ್ಟು ನನ್ನ ಕಡೆ ಮಾತ್ರ ಇಟ್ಕೊಂಡು ನಾನ್ ತಂಪಾಗಿದ್ದೀನಿ ಅನ್ನಕ್ಕಾಗತ್ತಾ? ಅನ್ನಕ್ಕಾಗಲ್ಲ. ಅಲ್ವಾ? ಎಲ್ರಿಗೂ ತಂಪು ಬೇಕೇ ಬೇಕು. ಜೊತೆಗೆ ಈಗ ಕಾರೇನಿದೆ, ಇದು ನಮ್ದು ಸಂಸಾರ ಅಂತ. ಹೌದು. ಅಲ್ವಾ? ನಂದು ಫ್ಯಾಮಿಲಿ ಇರ್ತದೆ, ಫ್ರೆಂಡ್ ಸರ್ಕಲ್ ಇರುತ್ತೆ, ನನಗೆ ವರ್ಕ್ ರಿಲೇಟೆಡ್ ಜನಗಳಿರ್ತಾರೆ. ನಾವೆಲ್ಲ ಒಂದೇ ಕಾರಲ್ಲಿ ಹೋಗ್ತಿದೀವಿ. ಇಲ್ಲಿ ಎಲ್ರು ಅನುಕೂಲವಾಗಿರ್ಬೇಕು. ಹಾಗಂತ ಎಲ್ರು ಒಂದೇ ತರ ಇರ್ತಾರ? ಇರಲ್ಲ. ಮತ್ತೆ ಎಲ್ಲವಲ್ಲ ನಿನ್ ಕೈಯಲ್ಲೇ ಡ್ರೈವಿಂಗ್ ಸ್ಟೇರಿಂಗ್ ಸಿಗತ್ತಾ? ಇಲ್ಲ ಅಲ್ವಾ? ಒಂದ್ಸರಿ ನೀ ಅಲ್ಲಿ ಕೂತಿರ್ತೀಯ, ಒಂದ್ಸರಿ ಇಲ್ಲಿ ಕೂತಿರ್ತೀನಿ. ಈ ಮನಸ್ಸನ್ನ ಕಂಟ್ರೋಲ್ ನಮ್ ಕೈಲೇ ಇರುತ್ತೆ. ಬದುಕನ್ನ ಕಂಟ್ರೋಲ್ ಎಲ್ಲವಲ್ಲೂ ಬದಲಾಗ್ತಿರುತ್ತೆ. ಎಲ್ಲಾ ಕಂಟ್ರೋಲ್ ಭಗವಂತನ ಕೈಲಿದೆ ಅನ್ನೋ ಅಷ್ಟು ಶರಣಾಗತಿ ನಮ್ಗೆ ಇನ್ನು ಬಂದಿಲ್ಲ ಅಂತಂದ್ರೆ ಆ ದೊಡ್ಡ ಮಾತಾಡ ಅರ್ಥ ಇಲ್ಲ. ಹೌದು. ಎಲ್ಲ ಬಿಡಿ ಪರಲೆ ಬಿಡಿ, ಎಲ್ಲ ಭಗವಂತ ನೋಡ್ಕೊಳ್ತಾನೆ. ನಂಗೆ ನೀ ದುಃಖದಲ್ಲಿ ಹಾಕಿದ್ಯಾ ಇವಾಗ? ಹೌದು. ಅದನ್ನ ಭಗವಂತನ ಯಾಕೆ ಸುಮ್ ಬಿಡಲ್ಲ? ಹೌದು. ಅದು ನೆಪ ಆಗ್ಬಿಡತ್ತೆ ನಮ್ಗೆ ಒಂದ್ ಕಾನ್ವರ್ಸೇಷನ್ ಎಂಡ್ ಮಾಡಕ್ಕೆ. ಅಂತಾರಲ್ಲ, ಈ ಪಕ್ಕ ಮನೆಯವ್ರ ಬಗ್ಗೆ ಇಡೀ ದಿನ ಮಾತಾಡ್ಬಿಡೋದಂತೆ. ನೀವು ಸಂಜೆ ಆಯ್ತು ಮನೆಗೆ ಹೋಗ್ಬೇಕು ವಾಪಸ್ ಅಂದ ತಕ್ಷಣ, ಅಯ್ಯೋ ಬಿಡಿ ಪಕ್ಕ ಮನೆ ವಿಷಯ ನಮ್ಗೆ ಯಾಕೆ, ನಾವ್ಯಾಕೆ ಇನ್ನು ಆಡ್ದವ್ರ ಪಾಪ ಆಡ್ದವ್ರ ಬಾಯಿಗೆ ಅಂತ ಅನ್ಬಿಟ್ಟು ಅದು ಫಸ್ಟೇ ಶುರು ಅದನ್ನ ಫಸ್ಟೇ ಹೇಳ್ಬಿಟ್ಟು ಸುಮ್ನಾಗಲ್ಲ. ಬೆಳಗ್ಗೆ ಎಲ್ಲಾ ವದಂತಿಗಳು ಗಾಳಿ ಮಾತೆಲ್ಲ ಮಾಡಿ ಕೊನೆಗೆ ಬಾಯಿ ನೋವು ಆದಾಗ ಮಾಡಿದವ್ರ ಪಾಪ ಆಡ್ದವ್ರ ಬಾಯಿಗೆ ಅಂತ ಅಂದ್ಬಿಟ್ಟು ಎಂಡ್ ಮಾಡಿ ಹೋಗೋದು ಕನ್ವರ್ಸೇಷನ್. ಹಂಗಾಗಬಾರ್ದು. ಎಲ್ಲ ಭಗವಂತನ ಇಚ್ಛೆ ಅನ್ನೋದನ್ನ, ಈ ದುಃಖ ಇನ್ನೇ ನನ್ನ ಜೀವನದಲ್ಲಿ ಬರ್ತಿದೆ ಅಂದಾಗಲೇ ಅದಿರ್ಬೇಕು ಭಗವಂತನ ಇಚ್ಛೆ ಅಂತ. ದುಃಖ ಅನುಭವಿಸಾಗ್ಲೂ ಅದು ಭಗವಂತನ ಇಚ್ಛೆ ಅಂತ ಇರಬೇಕು. ಸುಮ್ನೆ ತಕ್ಷಣಕ್ಕೇನೋ ಹಿಂಗ್ ಮೈಗಡ್ ಹೋಗ್ಕೊಂಡಂಗೆ ಅದನ್ನ ಆ ಫಿಲಾಸಫಿನ ಬಳಸಬಾರ್ದು. ಸೊ ಎಲ್ಲಾ ಕಂಟ್ರೋಲ್ ಭಗವಂತನ ಕೈಲಿದೆ, ಅದನ್ನೇ ನಮ್ಗೆ ಅರಿವಿಗೆ ಬಂದಿಲ್ಲ. ಹಂಗಿದ್ದಾಗ ಸದ್ಯಕ್ಕೆ ನಮ್ ಕಂಟ್ರೋಲ್ ಬಗ್ಗೆ ನಾವು ಮಾತಾಡ್ಬೇಕು. ಹೌದಾ? ಹಂಗಾಗಿ ಬದುಕಿನ ಕಂಟ್ರೋಲ್ ಎಲ್ಲವೂ ನಮ್ ಕೈಲಿರುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ವಿಧಿ ಕೈಲಿರುತ್ತೆ, ನಮ್ಮ ಪೂರ್ವ ಜನ್ಮದ ಕರ್ಮದ ಫಲಗಳಲ್ಲಿರುತ್ತೆ, ಈ ಜನ ನಡ್ಕೊಳ್ತಿರೋ ರೀತಿಯಲ್ಲಿರುತ್ತೆ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಪ್ರಕೃತಿ ಸಂಬಂಧಪಟ್ಟ ಹಲವಾರು ನಮ್ಗೆ ನಮ್ಮ ನಿಯಂತ್ರಣಕ್ಕಿಲ್ದಿರಂತ ಘಟನೆಗಳು ಆಗ್ತಾ ಇರತ್ತೆ. ಇವಾಗ ಎಲ್ಲವೂ ನಮ್ ಕಂಟ್ರೋಲ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಅದನ್ನ ಮ್ಯಾನೇಜ್ ಮಾಡೋದು ನನ್ನ ಕಂಟ್ರೋಲ್ ಅಲ್ಲಿದೆ. ಈಗ
ಎದುರುಗಡೆ ಈಗ ಅಲ್ಲೊಂದು ಕಾರ್ ಬರ್ತಿದ್ಯಪ್ಪ, ಹೌದಾ? ಅಲ್ಲಿ ಅವಾಗ ನೋಡಿದ್ವಲ್ಲ, ಹೌದು ಒಂದ್ ಲಾರಿ ಹಿಂಗ್ ಲೆಫ್ಟ್ ತಗೋತಾ ಇದ್ದ, ಹೌದು ಒಬ್ಬ ರೈಟ್ ಹಿಂದ್ಗಡೆ ಲಾರಿ ಅವನು ಒಬ್ಬ ಹಿಂಗ ಬ್ಯಾಲೆನ್ಸ್ ಮಾಡ್ದ, ನೋಡೊಟ್ಟು ಯೋ ಪಾಪ ಎಷ್ಟು ಕಷ್ಟಪಟ್ಟ ಅಂತ ಅನ್ಕೊಂಡ್ವಲ್ಲ. ಹೌದು ಬದುಕು ಹಂಗೆ ಅಲ್ಲ. ಹೌದು ಸಡನ್ ಆಗಿ ಯಾವನ ಇದಕ್ಕೆ ಇಂಡಿಕೇಟರ್ ಹಾಕಲ್ಲ, ನಿನ್ ಬಿಟ್ಟು ಹೋಗ್ತೀನಿ ಅಂತನೋ, ನಿನ್ನ ಪ್ರೀತಿ ಮಾಡ್ತೀನಿ ಅಂತ, ನಿನ್ ಪ್ರೀತಿ ಮಾಡ್ತಿಲ್ಲ ಅಂತನೋ, ಏನು ಹೇಳ್ದೆ ಇಂಡಿಕೇಟರ್ ಹಾಕ್ದೇನೆ ಸುಮ್ನೆ ಲೆಫ್ಟ್ ಗೋ ರೈಟ್ ಗೋ ತಗೊಂಡ್ಬಿಡ್ತಾರೆ ನಮ್ ಜೀವನದಲ್ಲಿ. ನಾವು ಎಷ್ಟೋ ಸಲ ತಗೋತೀವಿ, ಅದ್ ನಾವು ಒಪ್ಕೊಳ್ಳಲ್ಲ ಅಷ್ಟೇ ಅಲ್ವಾ? ಇಂಡಿಕೇಟರ್ ಹಾಕೊಳ್ಳೋದು ಲೆಫ್ಟ್ ರೈಟ್ ತಗೊಂಡ್ಬಿಡ್ತಾರೆ ನಮ್ ಜೀವನದಲ್ಲಿ ಯಾರೋ. ಅವಾಗ ಆಬ್ವಿಯಸ್ಲಿ ಅವಾಗ ಹಿಂಗೆ ಕಷ್ಟಪಟ್ಟು ಬ್ಯಾಲೆನ್ಸ್ ಮಾಡಕ್ ವಾಪಸ್ ನಾವು ನಮ್ ಲೇನ್ ಬರ್ಲೇಬೇಕು. ಹೌದು ಅಲ್ವಾ? ಹೌದು ನನ್ನ ಅವಾಗ ಎದುರುಗಡೆ ಲಾರಿ ನನ್ ಕಂಟ್ರೋಲ್ ಅಲ್ಲಿ ಇಲ್ಲ. ಹೌದು ಹೌದಲ್ಲ? ಹೌದು ಎದುರುಗಡೆ ಗಾಡಿ ಲಾರಿ ನನ್ ಕಂಟ್ರೋಲ್ ಅಲ್ಲಿ ಇಲ್ಲ, ಬಟ್ ನನ್ ಕಂಟ್ರೋಲ್ ಅಲ್ಲಿ ಯಾವ್ದು? ನಾನು ಅಲ್ವಾ? ಇಷ್ಟೇ ನನ್ ಕಂಟ್ರೋಲ್, ನನ್ ಕಾರ್ ನನ್ ಕಂಟ್ರೋಲ್ ಅಲ್ಲಿ ಇದೆ. ಹೌದು ಇದು ನಾನು ಎಚ್ಚರಿಕೆಯಿಂದ ಓಡಿಸ್ಬೇಕು. ನಾನು ಹೌದು. ಎಚ್ಚರಿಕೆಯಿಂದ ಓಡಿಸಿದಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಒಂದ್ ಕಂಟ್ರೋಲ್ ಸ್ಪೀಡ್ ಅಲ್ಲಿ ಇದ್ದಾಗ ಅವ್ನ್ ಸಡನ್ ಆಗಿ ಲೆಫ್ಟ್ ತಗೊಂಡ್ರೆ ನನ್ ಗಾಬರಿ ಆಗಲ್ಲ. ಯಾಕೆ? ನಾನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀನಿ, ಹಾ. ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ವಾ? ಹೌದು. ನೀನ್ ಲಿಮಿಟ್ ಸ್ಪೀಡ್ ಅಲ್ಲಿ ಮೊದ್ಲಿಂದಾನೇ ಇದ್ರೆ ಹೌದು ಒಂದ್ ಸಡನ್ ಲೆಫ್ಟ್ ತಗೊಂಡು ನಿಂಗೆ ಆತಂಕ ಆಗಲ್ಲ. ಹೌದು ಹಾಗೇನೆ ಜೀವನದ ಎಲ್ಲದಕ್ಕೂ ಒಂದು ಸೇಫ್ ಡಿಸ್ಟೆನ್ಸ್ ಇಟ್ಕೊಂಡ್ಬಿಟ್ರೆ, ನಾವ್ ಹೆಂಗೆ ಎದುರುಗಡೆ ಗಾಡಿಗಳಿಗೆ ಸೇಫ್ ಡಿಸ್ಟೆನ್ಸ್ ಕಾರ್ ಓಡಿಸ್ತೀವಿ, ಹಂಗೆ ಜೀವನದಲ್ಲಿ ಒಂದು ಸೇಫ್ ಡಿಸ್ಟೆನ್ಸ್ ಇಟ್ಕೊಂಡ್ರೆ ಹೌದು ಅವ್ನ್ ಸಡನ್ ಆಗಿ ಇಂಡಿಕೇಟರ್ ಹಾಕೊಳ್ಳದೆ ಲೆಫ್ಟ್ ಹೋಗ್ಲಿ ರೈಟ್ ಹೋಗ್ಲಿ ಬ್ರೇಕ್ ಹಾಕ್ಲಿ ಏನೇ ಮಾಡ್ಲಿ, ಹಾ. ನನ್ಗೆ ಕಂಟ್ರೋಲ್ ಅಲ್ಲಿ ನನ್ ಗಾಡಿ ಇದ್ದಿರತ್ತೆ. ಹೌದು ಹೌದಾ? ಹೌದು ಸೊ ನನ್ನ ಜೀವನದಲ್ಲಿ ನಾವ್ ಹೇಗೆ ಎಚ್ಚರಿಕೆಯಿಂದ ಕಾರ್ ಓಡಿಸ್ತಿದೀವಿ ಈಗ, ಅದೇ ಎಚ್ಚರಿಕೆಯಿಂದ ಜೀವನ ನಡೆಸ್ತಾ ಇರ್ಬೇಕು. ಹಂಗ್ ಮಾಡಿದ್ವಿ ಅಂತ ತಕ್ಷಣ ಬದುಕು ಇರತ್ತೆ ಅಂತ ಹೇಳಕ್ ಆಗಲ್ಲ. ಯಾಕೆ? ಇನ್ನೊಬ್ಬನ್ ಗಾಡಿ ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಇಲ್ಲ ಅಲ್ವಾ? ಮತ್ತೊನ್ ಏನ್ ಮಾಡ್ತಾ ನಮಗ್ ಗೊತ್ತಿಲ್ಲ. ನಮಗ್ ಗೊತ್ತಿಲ್ಲ. ಎಷ್ಟೋ ಲೆಫ್ಟ್ ಇಂಡಿಕೇಟರ್ ಹಾಕೊಂಡು ರೈಟ್ ತಿರ್ಗೋರು ಇರ್ತಾರೆ ಜನ. ಹೌದು ಅಲ್ವಾ? ಹೌದು. ನಾನಿದ್ದೀನಿ ನಿನ್ ಜೊತೆಗೆ ಅಂತ ಆಶ್ವಾಸನೆ ಕೊಟ್ಟು ನಮ್ನ ಬಿಟ್ಟು ಹೋಗೋರು ಇರ್ತಾರೆ. ಅಲ್ವಾ? ಮತ್ ನಾವು ಎಷ್ಟೋ ಸಲ ಹಾಗೆ ಮಾಡ್ತೀವಿ. ಏನ್ ಮಾಡ್ತೀವಿ? ಪ್ರಪಂಚ ಎಲ್ಲ ಕೆಟ್ಟದು, ನಾನೊಬ್ನೇ ಒಳ್ಳೆದು ಅಂತ ಅನ್ಕೊಂಡ್ರೆ ನಮ್ಮ ಮನುಷ್ಯ ಯಾವತ್ತೂ ಬದಲಾಗಲ್ಲ. ನಮ್ಮದು ಒಂದಷ್ಟು ಕುಂದು ಕೊರತೆಗಳಿರುತ್ತೆ, ನಾವು ಅರ್ಥ ಮಾಡ್ಕೋಬೇಕು. ಹೌದು. ಸೊ ಹಾಗೆ ನಾವು ಸೇಫ್ ಡಿಸ್ಟೆನ್ಸ್ ಅಲ್ಲಿ ನಾನು ಇದ್ದಾಗ ಹೇಗೆ ನಾನು ಹೈವೇನಲ್ಲಿ ಅನ್ಪ್ರೆಸಿಡೆಂಟೆಡ್ ಅನಿರೀಕ್ಷಿತವಾದಂತಹ ಘಟನೆಗಳಿಂದ ನಾನು ಪಾರಾಗಬಹುದು, ಹಾಗೆ ಬದುಕಲ್ಲುವೆ ಅಯ್ಯೋ ಎದುರುಗಡೆ ಲಾರಿ ಇದೆಯಲ್ಲ ಅಂತ ಕೊರಗ್ದೇನೆ ಯಾವನೊಬ್ಬ ಇದೆ, ನನ್ ಸೇಫ್ ಡಿಸ್ಟೆನ್ಸ್ ನನಗೆ. ಹೌದಾ? ಈ ಸೇಫ್ ಡಿಸ್ಟೆನ್ಸ್ ಇದೆ ವೈರಾಗ್ಯ ಅನ್ನೋದು. ಇರ್ತ್ಯಾ ಜೊತೆಗೆ ರೋಡಲ್ಲೇ ಇದೆಯಾ? ಈ ಬದುಕು ಅನ್ನೋದು ರೋಡಲ್ಲೇ ಇದೆಯಾ? ಲಾರಿಗಳೆಲ್ಲ ಇದೆ, ನಾನು ಇದೀನಿ, ಆದ್ರೆ ಏನ್ ಮಾಡ್ತಿದೀನಿ? ಸೇಫ್ ಡಿಸ್ಟೆನ್ಸ್ ಅಲ್ಲಿ ಇದೀನಿ. ಕೃಷ್ಣ ಅಂತಾರಲ್ಲ, ನೀರಲ್ಲಿ ತಾವರೆ ಇದ್ರುವೆ ಆ ಕಮಲ ಒದ್ದೆ ಆಗದೇನೆ ಇರುತ್ತೆ ಅಂತ, ಹಂಗೆ ರೋಡಲ್ಲೇ ಇದೀವಿ. ಅವ್ರ ಗಾಡಿಗಳು ಅವ್ರ ಪಾಡ್ಗಳು ಬರ್ತಾ ಇದೆ. ಆ ಗಾಡಿ ಯಾಕೆ ಬಂತು, ಈ ಗಾಡಿ ಯಾಕೆ ಬಂತು ಅನ್ನೋದು ನನ್ ಕೆಲಸ ಅಲ್ಲ. ನನ್ನ ಕೆಲಸ ಏನು? ನನ್ ಪಾಡಕ್ ನನ್ ಸೇಫ್ ಆಗಿ ನಾನು ಹೋಗೋದು. ಎಸ್, ಅರಿವಿನಿಂದ ಅಕ್ಕಪಕ್ಕ ಅವಾಗ ರೇರ್ ಮಿರರ್ ನೋಡ್ಕೊಂಡು ನನ್ನ ಕಂಟ್ರೋಲ್ಡ್ ಸ್ಪೀಡ್ ಅಲ್ಲಿ ನಾನಿದ್ದು ನನ್ನ ಗಾಡಿ ಒಳ್ಳೆ ಕಂಡೀಷನ್ ಇಟ್ಕೊಂಡು, ಹೌದಾ? ಇದೆಲ್ಲ ಇದ್ದಾಗ ಏನಾಗುತ್ತೆ, ನಂಗೊಂದು ಸೇಫ್ ಡ್ರೈವ್ ಇರುತ್ತೆ. ಅದಿದ್ದು ಕೂಡ ಆಕ್ಸಿಡೆಂಟ್ ಆಗಲ್ಲ ಅನ್ನೋ ಇದಿಲ್ಲ, ಗ್ಯಾರಂಟಿ ಇಲ್ಲ ಅಲ್ವಾ? ಪಾಸಿಬಿಲಿಟೀಸ್ ಸಾಧ್ಯತೆಗಳು ಕಡಿಮೆ, ಮತ್ತೆ ನೀ ಅರಿವಿಂದ ಓಡಿಸಿನ ಸಮಾಧಾನ ಇರುತ್ತೆ ಅಲ್ವಾ? ಹಾಗೆ ಇದೆಲ್ಲ ಆಗ್ಬೇಕು ಅಂದ್ರೆ ಇಂದ್ರಿಯಗಳು ಬರೀ ಮಾಹಿತಿ ಕೊಡ್ತಿದೆ, ಅದನ್ನ ನೋಡಿ ವಿಚಾರ ಮಾಡ್ತದೆ ಯಾವುದು? ಮನಸ್ಸು. ಸೊ ಇದು ತನ್ನ ರೀತಿ ತನ್ನ ಕೆಲಸ ಮಾಡ್ತಾ ಇದೆ ಅಲ್ವಾ? ಇವಾಗ ಎಲ್ಲಾ ಕಾರ್ ಒಂದೇ ಪಿಕಪ್ ಇರುತ್ತಾ? ಇರಲ್ಲ ಅಲ್ವಾ? ಒಂದೊಂದ್ ಕಾರ್ ಒಂದ್ ಪಿಕಪ್ ಇರುತ್ತೆ. ಸೊ ಈ ಗಾಡಿ ಎಷ್ಟು ಪಿಕಪ್ ತಗೊಳುತ್ತೆ, ಇದು ಎಷ್ಟು ಲೋಡ್ ತೆಗಿಯತ್ತೆ, ಇದೆಲ್ಲ ನನಗೆ ಗೊತ್ತಿದಾಗ ಏನಾಗತ್ತೆ, ನಂಗೆ ಓಡ್ಸಕ್ ಸುಲಭ. ಹೌದು ಅಲ್ವಾ? ಈಗ ನಾನು ಗಾಡಿನ ನೀನ್ ಓಡಿಸ್ತೀನಿ ಅಂದ್ರೆ ಇದ್ರ ಸ್ವಲ್ಪ ಬ್ರೇಕ್ ಕ್ಲೋಸ್ ಇತ್ತು ಅಂತ ಅನ್ಕೋ, ಅಥವಾ ಕ್ಲಚ್ ಸ್ವಲ್ಪ ಹಾರ್ಡ್ ಇತ್ತು ಅನ್ಕೋ, ಅವನ್ನ ಹೇಳ್ತೀನಿ ನಿಂಗೆ ಸ್ವಲ್ಪ ಕ್ಲಚ್ ಸ್ವಲ್ಪ ಹಾರ್ಡ್ ಇದೆ ವೆಂಕಟೇಶ ನೋಡ್ಕೊ ಅಂತ. ನೀನು ಸ್ವಲ್ಪ ಓಡಿಸ್ ನಿಂಗೆ ಗೊತ್ತಾಗತ್ತೆ, ಓ ಇದು ಅಪ್ಪಾಜಿ ಕಾರ್ ಸ್ವಲ್ಪ ಹೀಗಿದೆ, ನಾನ್ ಸ್ವಲ್ಪ ಓಡಿಸೋ ರೀತಿ ಸ್ವಲ್ಪ ಬದಲಾಯಿಸ್ಕೋಬೇಕು ಅಂತ ನಿಂಗೆ ಗೊತ್ತಾಗತ್ತೆ. ಇಲ್ಲ, ನಿನ್ ಕಾರ್ ಓಡಿಸೋದಕ್ಕೂ ಇನ್ನೊಬ್ರ ಕಾರ್ ಓಡಿಸೋಕ್ಕೂ ವ್ಯತ್ಯಾಸ ಗೊತ್ತಾಗತ್ತೆ ಅಲ್ವಾ? ಅದೇ ಸೇಮ್ ಮಾಡಲ್ಲೇ. ಈಗ ನಾನು ಮಲ್ಲಪ್ಪ ಒಂದೇ ಸಲ ಬುಕ್ ಮಾಡಿದ್ದು ಕಾರು, ಸೇಮ್ ಮಾಡೆಲ್ ಬುಕ್ ಮಾಡಿದ್ದು, ಸೇಮ್ ವೇರಿಯಂಟೇ ಬುಕ್ ಮಾಡಿದ್ದು, ಜೊತೆಗೆ ಹೋಗಿ ಸೇಮ್ ಡೇನೆ ಬುಕ್ ಮಾಡ್ಕೊಂಡಿದ್ದು. ಬಟ್ ನನ್ ಕಾರ್ ಓಡಿಸೋಕ್ಕೂ ಅವ್ನ ಕಾರ್ ಓಡಿಸೋಕ್ಕೂ ವ್ಯತ್ಯಾಸ ಇರುತ್ತೆ. ಏನಕ್ಕೆ? ಅವರು ಎಷ್ಟು ಹೇಗೆ ಯೂಸ್ ಮಾಡ್ತಾರೆ, ಅವರು ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ ಗಾಡಿನ, ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಬದುಕುನು ಅಷ್ಟೇನೆ, ಮನಸ್ಸುನು ಅಷ್ಟೇನೆ, ನಾವು ಹೇಗ್ ಹ್ಯಾಂಡಲ್ ಮಾಡ್ತೀವಿ ಅನ್ನೋದ್ರ ಮೇಲದು ನಿರ್ಧಾರ ಆಗತ್ತೆ. ಅದು ಹೆಂಗಿದೆ ಹಂಗೆ ಬಿಟ್ಬಿಟ್ರೆ ಅದು ಹೇಳಿದ್ರೆ ನಾವ್ ಕೇಳ್ಬೇಕಾಗತ್ತೆ. ಇದನ್ನ ಅವಾಗ ಸರ್ವಿಸ್ ಮಾಡಿಸ್ಕೊತಿರ್ಬೇಕು, ಅವಾಗ ಗಾಡಿ ಕಂಡೀಷನ್ ನೋಡ್ಕೊತಿರ್ಬೇಕು.
ಹೌದು. ಆಗ ಇದನ್ನ ನಾವು ಒಂದು ಒಳ್ಳೆ ಕಂಡೀಷನ್ ಇಟ್ಕೊಳಕ್ ಸಾಧ್ಯ ಗಾಡಿನ. ಹೌದು, ಮತ್ತೆ ಸ್ಮೂತ್ ಆಗಿ ಟ್ರಾವೆಲ್ ಮಾಡಕ್ಕೆ ಸಾಧ್ಯ. ಹಾಗೆ ಮನಸ್ಸನ್ನ ಅವಾಗ ಚೆಕ್ ಮಾಡ್ಕೊತಿರ್ಬೇಕು. ಏನಪ್ಪಾ ಇಂಜಿನ್ ಅಲ್ಲಿ ಕಡಿಮೆ ಆಯ್ತಾ, ಇದು ಪರ್ಫಾರ್ಮೆನ್ಸ್ ಮುಂಚೆ ತರ ಇವಾಗ ಏ ತರ ಇದೆ ಅಲ್ವಾ. ಮನಸ್ಸನ್ನು ಅವಾಗ ನೋಡ್ಕೊತಿರ್ಬೇಕು. ಒಂದು ಇಂದ್ರಿಯಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಗ್ಲಾಸ್ ಎಲ್ಲ ಹಾಕೋತಿರ್ಬೇಕು. ಮತ್ತೆ ಅವಾಗ ವಿಧಿ ಎಲ್ಲ ಕಸ ಬರ್ತಿರುತ್ತೆ, ಕ್ಲೀನ್ ಮಾಡ್ಕೊತಿರ್ಬೇಕು. ಅವಾಗ ಮನಸ್ಸು ಸ್ವಲ್ಪ ಹದವಾಗಿರುತ್ತೆ. ಆ ಹದವಾದ ಮನಸ್ಸಲ್ಲಿ ನಾವೇನ್ ಮಾಡ್ಬೇಕು, ಅದನ್ನ ಪದೇ ಚೆಕ್ ಮಾಡ್ಕೊತಾ ಇರ್ಬೇಕು. ಇದಕ್ಕೆ ಗುರುವಿನ ಭಕ್ತಿನೋ, ದೇವರ ಮೇಲೆ ಭಕ್ತಿನೋ, ಅಥವಾ ನನ್ನ ಮೇಲೆ ಇರೋ ನಂಬಿಕೆ, ಇಂಥ ಸಂಸ್ಕಾರಗಳದ್ದು ಇಂಜಿನ್ ಆಯಿಲ್ ಅವಾಗ ಚೆಕ್ ಮಾಡ್ಕೊತಾ ಇರ್ಬೇಕು. ಅದು ಕಡಿಮೆ ಆಯ್ತು ಅಂದ್ರೆ ಈ ಇಂಜಿನ್ ಹೀಟ್ ಆಗುತ್ತೆ. ಅವಾಗ ಕೆಲವರಿಗೆ ಎಲ್ರಿಗೂ ಗುರು ಭಕ್ತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಅಥವಾ ಎಲ್ರಿಗೂ ಜೀವನ ಗುರು ಸಿಗ್ತಾರೆ ಅಂತ ಹೇಳಕ್ಕಾಗಲ್ಲ. ಅವಾಗ ಏನ್ ಮಾಡ್ತಾರೆ, ಆಬ್ವಿಯಸ್ಲಿ ಅವಾಗ ಮೊರೆ ಹೋಗ್ತಾರೆ, ಭಗವಂತನ ಮೊರೆ ಹೋಗ್ತಾರೆ, ದೇವರು ತಿಂಡ್ರು ಅಂತ ಮಾಡ್ತಾರೆ, ವ್ರತಗಳಂತ ಮಾಡ್ತಾರೆ. ತಪ್ಪಿಲ್ಲ, ಅವ್ರಿಗದು ಸಮಾಧಾನ ಕೊಡ್ತಿದೆ, ಸ್ವಲ್ಪ ಇಂಜಿನ್ ಕೂಲಾಗಿ ಇಟ್ಕೊಂಡಿದ್ದಾಗಿದ್ರೆ ಮಾಡ್ಬೋದು. ಸೊ ಅದನ್ನ ಅವಾಗ ಮಾಡ್ಕೊಳ್ತಾರೆ. ಇಂಜಿನ್ ಅವಾಗ ಮನಸ್ಸನ್ನು ಇಂಜಿನ್ ಕೂಲ್ ಮಾಡ್ಕೊತಾ ಇರ್ಬೇಕು. ತಾಳ್ಮೆ ಅನ್ನೋಂತ ಬ್ರೇಕ್ ಹಿಡಿತಾ ಇರ್ಬೇಕು. ಅವಕಾಶ ಇದ್ದ ಮಾತ್ರ ಸ್ಪೀಡ್ ಹೋಗ್ಬೇಕು, ಇಲ್ಲಾಂದ್ರೆ ಹೋಗ್ಬಾರ್ದು. ಜೀವನದಲ್ಲಿ ಭಾವನೆಗಳಿದೆಯಲ್ಲ, ಅದು ಆಕ್ಸಿಲರೇಟ್ ಮಾಡ್ತಿರತ್ತೆ ನಮ್ಮನ್ನ. ಜೀವನದಲ್ಲಿ ಆಕ್ಸಿಲರೇಟ್ ಮಾಡ್ತಿರುತ್ತೆ. ನಿಂಗೆ ತುಂಬಾ ಒಬ್ಬ ವ್ಯಕ್ತಿ ತುಂಬಾ ಪ್ರೀತಿ ಅಂತಂದ್ರೆ ನೀನ್ ಆಕ್ಸಿಲರೇಟ್ ಮಾಡುತ್ತದು. ಅವನತ್ರಕ್ಕೆ ಹೋಗು, ಆ ವಿಷಯದ ಹತ್ರ ಹೋಗು, ಆ ವಸ್ತುವನ್ನ ಬಳಸು, ನಿಂಗದು ಆಕ್ಸಿಲರೇಟ್ ಮಾಡ್ತಿರತ್ತೆ. ಅಲ್ವಾ? ಆಗ ಸ್ವಲ್ಪ ತಾಳ್ಮೆನ ಬ್ರೇಕ್ ಹಾಕ್ಬೇಕು. ಯೋಚನೆ ಮಾಡು, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತ. ಈ ಬುದ್ಧಿನ ಅವಾಗ ಕ್ಲಚ್ ಹಿಡಿದು, ಬುದ್ಧಿನ ಕ್ಲಚ್ ಅಲ್ಲಿ ಅವಾಗ ರಾಗದ್ವೇಷಗಳದ್ದು ಗೇರ್ ಚೇಂಜ್ ಮಾಡ್ತಾ ಇರ್ಬೇಕು. ಬುದ್ಧಿನ ಕ್ಲಚ್ ಆಗಿ ಬಳಸ್ಬೇಕು. ಇದೆಲ್ಲಾನು ಹ್ಯಾಂಡಲ್ ಮಾಡೋದು ಇದೇನೆ. ನಾವು ಬುದ್ಧಿ ಕೈ ಕೊಡಲ್ಲ, ಮನಸ್ಸು ಕೈ ಕೊಟ್ಬಿಡ್ತೀವಿ ಕ್ಲಚ್ನ. ಆಕ್ಚುಲಿ ಕ್ಲಚ್ನ ಬುದ್ಧಿಯಾಗಿ ಯೂಸ್ ಮಾಡಬೇಕು. ಬುದ್ಧಿ ಏನ್ ಮಾಡುತ್ತೆ, ಬೇಡಪ್ಪ ಇಲ್ಲಿ ಅವಶ್ಯಕತೆ ಇಲ್ಲ, ಬಾ ಸೆಕೆಂಡ್ ಗೇರ್ ಬಾ, ಫಸ್ಟ್ ಗೇರ್ ಬಾ, ಇದು ತುಂಬಾ ಅಪ್ಪಿದೆ, ನೀನ್ ಫಸ್ಟ್ ಗೇರ್ ಓಡಿಸು, ಸೆಕೆಂಡ್ ಗೇರ್ ಓಡಿಸು. ಬುದ್ಧಿ ಕೈ ಕೊಡ್ಬೇಕು. ನಾವೆಷ್ಟು ನಮ್ಮ ಪರ್ಫಾರ್ಮೆನ್ಸ್, ನಾವು ವೇಗ ಹೋಗ್ತಿದೀವ, ಕಡಿಮೆ ಹೋಗ್ಬೇಕಾ, ಯಾವ ಪಿಕಪ್ ತಗೋಬೇಕು, ಇದಕ್ಕೆಲ್ಲ ಕ್ಲಚ್ ಬಳಸ್ತೀವಲ್ಲ ಗೇರ್ ಶಿಫ್ಟ್ ಮಾಡಕ್ಕೆ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಗೇರ್ ಬಳಸ್ತೀವ, ಸ್ಪೀಡ್ ತಕ್ಕಂಗೆ, ನಮ್ಮ ಅವಶ್ಯಕತೆ ತಕ್ಕಂಗೆ ಗೇರ್ ಬಳಸ್ತೀವಿ. ಆ ಗೇರ್ ಹಾಕ್ಬೇಕು ಅಂದ್ರೆ ನಿಂಗೆ ಕ್ಲಚ್ ಬೇಕಲ್ಲ. ಅಲ್ವಾ? ಗುರುನಾಥ ಸಿಕ್ಕಿದಾಗ ಆಟೋಮೆಟಿಕ್ ಗಾಡಿ, ಅದು ಬೇರೆ ಪ್ರಶ್ನೆ. ಅದು ಟೆಸ್ಲಾ ತರ ಆಟೋ ಪೈಲಟ್ ಅಲ್ಲೇ ಓಡ್ಬಿಡುತ್ತದು. ಗುರುನಾಥನ್ ಕೈ ಕೊಟ್ಟಾಗ ಅದನ್ನ ನಮ್ ಕೈಲಿ ಆಗಿಲ್ಲ ಅಂತಂದಾಗ ನಾವೇ ಮೇನೆಲ್ಲ ಗೇರ್ ಚೇಂಜ್ ಮಾಡ್ಕೋಬೇಕು, ನಮ್ದು ಆಟೋ ಪೈಲಟ್ ಅಲ್ಲ ಕಾರು ಅಂತಂದಾಗ ಬುದ್ಧಿ ಕೈ ಕೊಡ್ಬೇಕು. ಬುದ್ಧಿ ಏನ್ ಮಾಡುತ್ತೆ, ಅದು ಕ್ಲಚ್ ಹಿಡ್ಕೊಂಡು ಅವಾಗ ಕರೆಕ್ಟ್ ಟೈಮಿಗೆ ಗೇರ್ ಶಿಫ್ಟ್ ಮಾಡ್ತಿರುತ್ತೆ. ಸೊ ಇವೆಲ್ಲವೂ ಕೊನೆಗೆ ನಮ್ಗೆ ಅರಿವಿಂದ ಸಾಧ್ಯ. ಯಾವ ಈ ಮನಸ್ಸು ಬುದ್ಧಿ ಮಾಡ್ಕೋತೀವಿ. ನೆಕ್ಸ್ಟ್ ಅಹಂಕಾರ. ಹಿಂಗ್ ಬರ್ತಾ ಇರ್ತಾನಪ್ಪ, ನನ್ನ ಪಕ್ಕದಲ್ಲ ಹೋಗ್ತಿರ್ತಾನೆ, ನನ್ನೇ ಓವರ್ಟೇಕ್ ಮಾಡ್ಬಿಟ್ಟ, ಅದು ಹೀ ಅಂತ ಹಿಂಗ್ ಹೋಗ್ತಿವಿ. ನನಗೆ ಚೊಕ್ ಕೊಟ್ಟೋಗ್ಬಿಟ್ನ, ಹೀ ಅಂತ ಮುಂದೆ ಹೋಗ್ತಿವಿ, ಅಂತ ಬೈದ್ ಹೋಗ್ತಿವಿ. ಅವ್ನ ಯಾವನಪ್ಪ ಕಡೆ ಲೆಫ್ಟ್ ತಗೋತಾ ಇರ್ತಾನೆ, ಅಯ್ಯೋ ನನಗಿಂತ ಮುಂಚೆ ಲೆಫ್ಟ್ ತಗೊಂಡ್ಬಿಡ್ತೀನಿ, ನಾನು ಹೋಗ್ಬಿಡ್ತೀನಿ ಹೋಗ್ತೀನಿ. ಇದು ಅಹಂಕಾರ ಆಟಗಳಿವೆಲ್ಲ. ಅಹಂಕಾರ ನನ್ನ ಪಕ್ಕದಲ್ಲಿ ಯಾವನು ಓವರ್ಟೇಕ್ ಮಾಡಬಾರ್ದು, ನನಗಿಂತ ಮುಂಚೆ ಅವನ್ ಬಂದು ನಿಂತ್ಕೊಂಡ್ಬಿಟ್ಟ ಟೋಲಲ್ಲಿ, ಯಾಕಡೆ ನಿಂತ್ಕೊಂಡ, ಟೋಲಲ್ಲಿ ಅವ್ನ್ ಇದೇ ಆಗ್ತಾ ಇಲ್ಲ, ಫಾಸ್ಟ್ ಆಗಿ ಮೂವ್ ಆಗ್ತಾ ಇಲ್ಲ ಅಲ್ವಾ. ನಾನು ಅವಾಗಿಂದ ಕಾಯ್ತಾ ಇದ್ದೀನಿ, ಇವನ್ ಯಾವನ ಬಂದ್ಬಿಟ್ಟ ಮಧ್ಯ, ನಾನು 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 ಬಂದು ನಾನು ಸಮಾಧಾನ ಹೋಗ್ತಿರ್ತೀನಿ. ಇವನ್ಗಿಂತ ಫಸ್ಟ್ ನಾನು ಆ ಕಡೆ ಹೋಗ್ಬೇಕು, ಅವ್ನು ಅವಾಗಿಂದ ನಾನು ಬೀಟ್ ಹೊಡ್ಕೊಂಡ್ ಹೋಗ್ತಾ ಇದ್ದಾನೆ, ನಾನು ಅವ್ನ ಓವರ್ಟೇಕ್ ಮಾಡ್ಬಿಡ್ತೀನಿ ಇವಾಗ ಅಂತ ಹೋಗೋದು ಅಲ್ವಾ. ಇವೆಲ್ಲ ಮಾಡ್ತೀವಲ್ಲ, ದಾರಿಯಲ್ಲಿ ಹಿಂಗ್ ಹೋಗ್ತಾ ಒಳ್ಳೆ ಕಾರ್ ನೋಡಿದ್ರೆ ಖುಷಿ ಪಡಲ್ಲ. ಅಂತ ಕಾರ್ ನನ್ನತ್ತೀವಲ್ಲ, ನನ್ನ ಮಗ ಅವ್ನ್ ತಗೊಂಡ್ಬಿಟ್ಟಲ್ಲ ಕಾರು ಅಲ್ವಾ, ಅವ್ನು ನೋಡು ಹೈಯರ್ ಎಂಡು, ನಂದು ಮಿಡ್ ವೇರಿಯಂಟು, ಇವೆಲ್ಲ ಮಾಡ್ಕೊತೀವಲ್ಲ. ಇನ್ನೊಳಗೆ ಹಳೆ ಕಾರಲ್ಲಿ ಇರೋರಲ್ಲ ಅಂತ ಇನ್ನೊಮ್ಮೆ ಕಾರ್ ನೋಡಿದ್ರು ಅಸೂಯೆ ಪಡ್ತೀವಿ. ಒಳ್ಳೆ ಕಾರ್ ಅಸೂಯೆ ಪಡ್ತೀವಿ. ಚಿಕ್ಕ ಕಾರ್ ನೋಡಿದ್ರೆ ನಾವು ನಾನೇ ಗ್ರೇಟು, ಒಳ್ಳೆ ಕಾರ್ ಇಟ್ಕೊಂಡಿದೀನಿ. ಇದು ಬಿಡ್ಬೇಕು, ಅವನ್ ಕಾರ್ ಅವನಿಗೆ, ನನ್ನ ಕಾರ್ ನನಗೆ. ಹೌದಾ? ಶಕ್ತಿ ಇತ್ತ, ಪ್ರಯತ್ನ ಪಟ್ಟು ನಾನು ಒಳ್ಳೆ ಕಾರ್ ತಗೋಬೇಕು ಅಷ್ಟೇ. ನಿನ್ನ ಶಕ್ತಿ ಅದನ್ನ ಇನ್ನೊಬ್ಬರು ತೋರ್ಪಡಿಕೆಗೆ ಹೋಗ್ಬಾರ್ದು. ಹಂಗೆ ಅಹಂಕಾರ ಇವೆಲ್ಲ ಮತ್ತೆ ಈಗ ಅಹಂಕಾರ ಕಾಟ ಕೊಡ್ತಾ ಇರುತ್ತೆ ನಿಮ್ಗೆ. ಕಾರಲ್ಲಿ ಹೋಗ್ಬೇಕು, ಟೂ ವೀಲರ್ ಬೈತೀವಿ, ಟೂ ವೀಲರ್ ಕಾರ್ ಬೈತಾ ಇರ್ತಾರೆ ಅಲ್ವಾ. ಅವನ್ ಕಷ್ಟ ಅವನ್ ಗೊತ್ತು, ಇವನ್ ಕಷ್ಟ ಇವನ್ ಗೊತ್ತು. ಬಟ್ ಒಬ್ರು ಇನ್ನೊಬ್ರು ಕಷ್ಟ ಅರ್ಥ ಮಾಡ್ಕೊಂಡು ಟೂ ವೀಲರ್ ಹೋದಾಗ ನಾವು ಹಾಗೆ ಹೋಗ್ತಾ ಇರ್ತೀವಿ. ಟೂ ವೀಲರ್ ಹೋಗ್ಬೇಕಾದ್ರೆ ಫೋರ್ ವೀಲರ್ ಬೈತಾ ಇರ್ತೀವಿ, ಬುದ್ಧಿ ಇಲ್ಲವ್ರಗಳಿಗೆ
ಬಂದ್ಬಿಡ್ತಾರೆ ಈ ಕಡೆ ರೈಟ್ ಇಂದ ಲೆಫ್ಟ್ಗೆ ಅಂತ ನಾವು ಬೈಕ್ ಅವ್ರ ಬೈತಾ ಇರ್ತೀವಿ ಅಲ್ಲಲ್ಲೇ ಸೈಕಲ್ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಸೈಕಲ್ ಗ್ಯಾಪ್ ಅಲ್ಲಿ ಹೋಗ್ಬಿಡೋದು ಅಂತೀವಲ್ಲ ಬೆಂಗಳೂರಲ್ಲಿ ನಾವು ಸೈಕಲ್ ಗ್ಯಾಪ್ ಅಡ್ಜಸ್ಟ್ ಮಾಡಿ ನೋಡ್ಬಿಡ್ತಾರೆ ಅಂತ. ಇದೆಲ್ಲ ನಾವು ಎಂಪತಿ ಇಲ್ಲ ನಮ್ಗೆ. 2 ವೀಲರ್ ಅನ್ನು 4 ವೀಲರ್ ಕಷ್ಟ ಅರ್ಥ ಮಾಡ್ಕೊಳಲ್ಲ, 4 ವೀಲರ್ 2 ವೀಲರ್ ಕಷ್ಟ ಅರ್ಥ ಮಾಡ್ಕೊಳಲ್ಲ. ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ ಅಂದ್ಬಿಟ್ಟು ನಿನ್ನ ಹಣ ಬರ ನಿನಗೆ, ನನ್ನ ಹಣ ಬರ ನನಗೆ ಮಾಡ್ಕೊಂಡ್ಬಿಡ್ತೀವಿ. ಅವಾಗ ಏನಾಗತ್ತೆ, ಅನವಶ್ಯಕ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗತ್ತಲ್ಲ, ಹಂಗೆ ಜಾಮ್ ಆಗಕ್ಕೆ ಎಲ್ರು ನಾನ್ ಫಸ್ಟ್ ಹೋಗ್ಬೇಕು, ನಾನ್ ರೀಚ್ ಆಗ್ಬೇಕು, ನನಗೆ ಲೇಟ್ ಆಗ್ಬಿಡುತ್ತೆ. ಮನೆಯಿಂದ ಹೊರಡದ್ ಬೇಕಾದ್ರೆ ಬೇಗ ಮಾಡ್ಕೊಳಲ್ಲ, ರೋಡ್ ಅರ್ಜೆಂಟ್ ಮಾಡ್ಕೋತಿರ್ಬೇಕಾರೆ ನಾವು ಬೆಂಗಳೂರಲ್ಲಿ ರೋಡ್ ಅರ್ಜೆಂಟ್ ಮಾಡ್ಕೋತೀವಿ. ಬೇಗ ರೀಚ್ ಆಗ್ಬೇಕು, ಲೇಟ್ ಆಗ್ಬಿಡ್ತಿದೆ ಅಂತ. ಬಟ್ ರಾತ್ರಿ ಮಲಗೋವಾಗ ತಲೆಯಿರಲ್ಲ, ಬೆಳಿಗ್ಗೆ ಏಳವಾಗ ತಲೆಯಿರಲ್ಲ, ಟ್ರಾಫಿಕ್ ಎಲ್ಲ ತಲೆಯಿರತ್ತೆ ನಮ್ಗೆ. ಲೇಟ್ ಆಗೋಯ್ತು ಅನ್ನೋದು. ಸೊ ಜೀವನದಲ್ಲಿ ಯಾವಾಗ ನಮ್ಗೆ ಆನ್ ಟೈಮ್ ಅನ್ನೋದು ಇಡೀ ಜೀವನ ಪೂರ್ತಿ ನಾವು ಅಳವಡಿಸ್ಕೋಬೇಕಾದ್ರೆ ಶಿಸ್ತು. ಮನೇಲಿ ಹೊರಟಾಗ ಆಫೀಸ್ ರೀಚ್ ಆಗೋ ಮಧ್ಯ ಇರೋದಲ್ಲ ಅದು. ಹೌದು, ರಾತ್ರಿ ಮಲಗೋದಿಂದ ಶುರು ಆಗತ್ತೆ. ನಾ ಎಷ್ಟ್ ಗಂಟೆ ಮಲ್ಕೊಂಡೆ, ಎಷ್ಟ್ ಗಂಟೆಗೆ ಎದ್ದೆ, ಎಷ್ಟು ಚುರುಕಾಗಿ ನಾನು ಆಫೀಸ್ಗೆ ರೆಡಿ ಆದೆ, ಇದೆಲ್ಲದ್ರ ಮೇಲ್ ಡಿಪೆಂಡ್ ಆಗುತ್ತೆ. ಹೌದಾ? ಈಗ ನೀನು ಕೂಡ ಎಂಪ್ಲಾಯ್ಸ್ ಪಿಕಪ್ ಮಾಡ್ತಲ್ವಾ? ಹೌದು. ಶುರುನಲ್ಲಿ ಎಂಪ್ಲಾಯ್ಸ್ ಪಿಕಪ್ ಮಾಡೋದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅನ್ಸುತ್ತೆ ನಿಮಗೆ? ಫಸ್ಟ್ ಎಲ್ಲ ನನಗೆ ರೂಲ್ಸ್ ಗಳೇನಿದೆ ಅಂತ ತಿಳ್ಕೊಂಡಿರಲ್ಲ. ಸ್ವಲ್ಪ ದಿನ ಆಗ್ತಾ ರೂಲ್ಸ್ ಏನಿದೆ ಅಂತ ತಿಳ್ಕೊಂತೀನಿ. ಒಂದೊಂದ್ಸಲ ಎಂಪ್ಲಾಯ್ ಪಿಕಪ್ ಮಾಡ್ಕೋಬೇಕಾದ್ರೆ ಯಾವ ಕಡೆ ಟ್ರಾಫಿಕ್ ಇರುತ್ತೆ, ಯಾವ ಕಡೆ ಟ್ರಾಫಿಕ್ ಇರಲ್ಲ, ಈಸಿ ರೂಟ್ ಯಾವ್ದು, ಟಫ್ ರೂಟ್ ಯಾವ್ದು, ಇದೆಲ್ಲ ಫಸ್ಟ್ ಗೊತ್ತಿರಲ್ಲ. ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವಾಗ ಏನ್ ಮಾಡ್ತೀನಿ, ಈಸಿ ರೂಟ್ ತಗೋತೀನಿ. ಈಸಿ ರೂಟ್ ಅಲ್ಲಿ ಎಷ್ಟು ತೊಂದರೆಗಳಿದೆ, ಟಫ್ ರೂಟ್ ಅಲ್ಲಿ ಎಷ್ಟು ತೊಂದರೆಗಳಿದೆ ಅದೆಲ್ಲ ನೋಡ್ಕೋತೀನಿ. ಅವಾಗ ಯಾವ ಟಫ್ ಆದ್ರೂ ಪರವಾಗಿಲ್ಲ, ಸೇಫ್ ರೂಟ ಅದ್ ನೋಡ್ತೀನಿ. ಎಲ್ಲ ಒಂದೊಂದಾಗಿ ಅಲ್ವಾ ಗೊತ್ತಾಗುತ್ತೆ. ದಿನ ಹೋಗ್ತಾ ಅದೇ ಗೊತ್ತಾಗುತ್ತೆ. ಈಗ 10 ಜನ ಎಂಪ್ಲಾಯ್ ನೀನು ಪಿಕಪ್ ಮಾಡ್ಕೋಬೇಕಂದ್ರೆ ಎಲ್ರು ಇನ್ ಟೈಮ್ ಬರಲ್ಲ ಅಲ್ವಾ? ಹೌದು. ಅದೆಲ್ಲ ಎಷ್ಟು ಕಿರಿಕಿರಿ ಆಗ್ತಾ ಇರುತ್ತೆ ಅಲ್ವಾ? ಹಾಗಂತ ಕೆಲಸ ಬಿಟ್ಟಿದ್ದೀಗ ಬಿಡಕ್ಕಾಗಲ್ಲ, ಅವ್ರಿಗೆ ಬೈಯಕ್ಕಾಗತ್ತಾ? ಆಗಲ್ಲ. ಸೊ ಜೀವನದಲ್ಲಿ ಎಲ್ರು ಇನ್ ಟೈಮ್ ಬರಕ್ತಾರ? ನಮ್ ಜೀವನದಲ್ಲಿ ಇಲ್ಲ, ಬರಲ್ಲ. ಅವಾಗ ನೀ ಏನ್ ಮಾಡ್ಬೇಕು? ನಾನು ಕಾಯ್ಬೇಕು. ಎಸ್, ಸಹನೆ ವಜ್ರದ ಕವಚಂ ಮಂಕುತಿಮ್ಮ ಅಲ್ವಾ? ಹೌದು. ಇದು ನಾವು ನಮ್ಮ ವೃತ್ತಿಗೆ ನಾವು ಬಹುಶಃ ಉದಾಹರಣೆಯಾಗಿ ತಗೊಂಡು ನೋಡ್ರೆ ವೃತ್ತಿಲೂ ಒಂದಷ್ಟು ಬದಲಾವಣೆ ಆಗುತ್ತೆ. ನನ್ನ ಪ್ರವೃತ್ತಿ ಇದೆಯಲ್ಲ, ಮನಸ್ಸಿನ ವೃತ್ತಿ, ಅದು ಬದಲಾಗುತ್ತೆ. ಯಾವಾಗ ಅಂದ್ರೆ ನಾವು ಕಲಿಯಕ್ ಸಿದ್ಧ ಇರ್ಬೇಕು ಅಲ್ವಾ? ಎಲ್ಲವನ್ನು ನಾನು ಅರಿವಿನಿಂದ ನೋಡ್ತಾ ಇರ್ಬೇಕು. ಅವಾಗ ಯಾವ್ದಿಂದ ಬೇಕಾದ್ರೂ ಕಲಿಬಹುದು. ಹೌದು. ಸೊ ಎಲ್ಲವೂ ಕೊನೆಗೆ ನಮ್ ಕಡೆಗೆ ಬೆಳ್ ಮಾಡುತ್ತೆ. ನಿನ್ನ ನಿಂತಿದ್ವು ಅಲ್ವಾ? ಒಂದು ಆಫೀಸ್ ಇದೆ, ಅಲ್ಲಿ ಎಂಪ್ಲಾಯ್ಸ್ ಇದಾರೆ, ಅವ್ರು ಆಫೀಸಿಗೆ ಬರ್ಬೇಕು, ಅದಕ್ಕೊಂದು ವೆಹಿಕಲ್ ಅಂತ ಮಾಡಿದ್ದಾರೆ. ನೋಡಪ್ಪ, ನೀನ್ ದಿನ ಆಫೀಸಿಗೆ ಕರ್ಕೊಂಬ. ಸೊ ನಿನ್ನ ಕೆಲಸ ಏನು? ಆಫೀಸ್ಗೆ ಎಂಪ್ಲಾಯ್ಸ್ ನ ಕರ್ಕೊಂಡು ಹೋಗೋದು ಅಲ್ವಾ? ಸೊ ಅದ್ರ ಆಚೆ ನಿನ್ಗಿಲ್ಲ ಕೆಲಸ. ಹೌದು. ಏನ್ರಿ ಟೈಮ್ ಕಟ್ಟ ಬರಕ್ಕಲ್ಲ, ದಿನ ನೀನ್ ಬೈಯಕ್ಕಾಗಲ್ಲ, ಅವ್ರಿಗೆ ಬೈಯಕ್ಕಾಗಲ್ಲ. ಆಫೀಸ್ ಕರ್ಕೊಂಡ್ಬಿಟ್ಮೇಲೆ ನಾವ್ ಆಫೀಸ್ ಒಳಗಡೆ ಹೋಗಕ್ಕೂ ಆಗಲ್ಲ ಅಲ್ವಾ? ಹೌದು. ಹಾಗೆ ಬದುಕಲ್ಲ ಅಷ್ಟೇ. ಬದುಕಲ್ಲಿ ಇಡೀ ಸಮಾಜ ಇದೆಯಲ್ಲ, ಇಡೀ ಬದುಕಿದೆಯಲ್ಲ, ಅಲ್ಲಿ ನಮ್ಗೆ ಏನೋ ಭಗವಂತ ಒಂದ್ ಕೆಲಸ ಕೊಟ್ಟಿದ್ದಾನೆ. ಒಂದು ಆ ಕೆಲಸ ನೆಟ್ಟಗ್ ಮಾಡ್ತಿರಲ್ಲ, ಅವಾಗ ದುಃಖ ಆಗತ್ತೆ. ಅದ ಭಗವಂತ ನಮ್ಗೆ ಏನ್ ಕೆಲಸ ಕೊಟ್ಟನದೇ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ, ಅವಾಗ್ಲೂ ದುಃಖ ಆಗತ್ತೆ. ಅಥವಾ ನನ್ ತುಂಬಾ ಕೆಲಸ ಕೊಟ್ಬಿಟ್ಟಿದ್ದಾನೆ ದೇವ್ರು ಅಂದ್ರೂ ದುಃಖ ಆಗತ್ತೆ. ಸೊ ದುಃಖ ಪಡೋ ಪ್ರವೃತ್ತಿ ನಿನಗಿತ್ತು ಅಂದ್ರೆ ಏನಾದ್ರೂ ನಿಂಗೆ ದುಃಖ ಆಗತ್ತೆ. ಎಲ್ಲದರಲ್ಲೂ ದುಃಖ ಸಿಗುತ್ತೆ ಅಲ್ವಾ? ನೀನು ಸುಖವಾಗಿದ್ರೆ, ಒಳಗಿಂದ ನೀನೇ ಸುಖವಾಗಿದ್ರೆ, ಪ್ರಪಂಚ ಏನೇ ಇರ್ಲಿ, ನೀನ್ 100 ಕೆಲಸ ಕೊಡ್ಲಿ, ದೇವ್ರು ಕೆಲಸನೇ ಕೊಡದೇ ಇರ್ಲಿ, ಅದು ನಿನ್ಗೆ ಏನ್ ಕೆಲಸ ಗೊತ್ತಿಲ್ಲ, ಸುಖವಾಗಿರ್ತೀಯ. ಸೊ ಸುಖ ದುಃಖ ಎರಡೋ ಕೊನೆಗೆ ನಿನ್ನಲ್ಲೇ ಇರುತ್ತೆ ನೋಡು. ಹೌದು ಅಲ್ವಾ? ಮುಂಚೆ ಎಂಪ್ಲಾಯ್ಸ್ ಅಥವಾ ಇವ್ರೇನ ನಿನಗೆ ಕೆಲಸ ಕೊಟ್ಟವ್ರದ್ದು ಏನೋ ಸ್ವಭಾವ ಬದಲಾಗಿರಲ್ಲ, ಕೊನೆಗೆ ಬದಲಾಗ್ತಿರೋದು ಯಾರು ಅಲ್ವಾ? ನೀನೊಬ್ನೇ. ನೀನು ವೃತ್ತಿಲಿ ಹೋಗ್ತಾ ಹೋಗ್ತಾ ಎಲ್ಲಾ ತರ ಜನಗಳು ನೋಡ್ತಾ ನಿನಗೊಂದು ಅನುಭವ ಅಂತ ಬಂದಿದೆ ಅಲ್ವಾ? ಹೌದು. ತಾಳ್ಮೆ ಅಂತ ಬಂದಿದೆ. ಹೌದು. ಓಕೆ, ಇದು ಇನ್ನೊಂದು ಫ್ಯಾಕ್ಟ್ ಅರ್ಥ ಆಗಿದೆ. ಈ ವೃತ್ತಿನಲ್ಲಿ ಇದೇ ಫ್ಯಾಕ್ಟ್, ಈ ವೃತ್ತಿನಲ್ಲಿ ಇದಕ್ಕೆ ನಾನು ಹೇಗೆ ಹೊಂದ್ಕೊಂಡು ಹೋಗ್ಬೇಕು. ಹೌದಾ? ಹೌದು. ಸೊ ಬದಲಾಗಿ ನೀನು ಹೊರತು ವೃತ್ತಿ ಬದಲಾಗಿಲ್ಲ ಅಲ್ಲ? ಆಗಿಲ್ಲ ತಾನೆ? ಸೊ ಬದುಕು ಅಷ್ಟೇ, ಅದು ಇದ್ದಾಗಿದೆ, ತನ್ನ ರೀತಿಲಿ ಏನೋ ಒಂದಿದೆ. ಹೌದು. ನನ್ನ ಕೆಲಸ ಇದರಲ್ಲಿ ನಾನ್ ತಿದ್ಕೊಳ್ಳೋದು, ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ಲ. ಹೌದು. ನನ್ನ ತಿದ್ಕೊಳ್ಳೋದು. ಹೌದು. ಸೊ ನಾನು ತಿದ್ಕೊಳ್ತಾ, ನಾನು ತಾಳ್ಮೆಯಿಂದ ಎಲ್ಲವನ್ನು ಸಹನೆಯಿಂದ ನೋಡ್ಕೊಳ್ತಾ ನನ್ನ ತಿದ್ಕೊಳ್ತಾ ಹೋಗ್ತಿದ್ರೆ ನನ್ನ ಬದುಕು ನೆಮ್ಮದಿಯಿಂದ ಇರುತ್ತೆ, ಸುಖವಾಗಿರುತ್ತೆ ಅಂತ ಹೇಳಲ್ಲ. ಓಕೆ ಅಲ್ವಾ? ಈಗ ನೀನು ಫಸ್ಟ್ ಡೇಗೂ ನಿನ್ನ ಪ್ರೊಫೆಷನಲ್ ಇವತ್ತಿಗೂ
ನಿನ್ ಕೆಲಸ ಸುಖ ಏನಾದ್ರು ಆಗ್ಬಿಟ್ಟಿದ್ಯಾ ಅಲ್ವಾ? ಅದು ಸುಖನೂ ಇದೆ ದುಃಖನೂ ಇದೆ. ಹ್ಮ್ ಬಟ್ ಆದ್ರೆ ಇವಾಗ ಮೊದ್ಲು ಸುಖ ದುಃಖ ಎರಡು ಕಾಣಿಸ್ತಾ ಇತ್ತು, ಹ್ಮ್ ಇವಾಗ ಈಕ್ವಲ್ ಆಗಿದೆ. ಈಕ್ವಲ್ ಆಗಿದೆ. ಸೊ ನಿಂಗೆ ಎಂಪ್ಲಾಯ್ಸ್ ಅಲ್ಲಿ ಇದ್ದಕ್ಕಿದಂಗೆ ಇನ್ ಟೈಮ್ ಬಂದ್ಬಿಡೋದು, ನೀಟಾಗಿ ಎಲ್ರು ಕಾರ್ಲಿ ನಿನ್ ಕಾರ್ ಹತ್ತದಾಗ ಅವರೆಲ್ಲ ನೀಟಾಗಿ ಇಟ್ಕೊಳ್ಳೋದು, ಎಲ್ರು ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಎಲ್ರು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತ ಹೇಳಕ್ಕಾಗಲ್ಲ. ಹೌದು ನಾನಾ ಕಾರಣಗಳಿರುತ್ತಲ್ವಾ. ಹೌದು ಪ್ಯಾಸೆಂಜರ್ ನಿನಗೆ ಬಂದ ಅಂದ್ರೆ ಹೌದು ನಾನಾ ರೀತಿ ಸ್ವಭಾವದಲ್ಲಿದ್ದಾರೆ. ಹೌದು ಸೊ ಎಲ್ಲಾ ತರ ಬರ್ತದೆ. ನಿಂಗೆ ಫ್ಯಾಕ್ಟ್ ಗೊತ್ತಾದಾಗ ಏನ್ ಮಾಡ್ತೀವಿ, ಹ್ಯಾಂಡಲ್ ಮಾಡೋ ರೀತಿ ಬದಲಾಗುತ್ತೆ. ಗೊತ್ತಾಗುತ್ತೆ. ಹೌದಾ? ಹೌದು. ಸೊ ಕೊನೆ ಬದಲಾಗ್ತದೆ ನೀನೇ ಹೊರತು ಪ್ರಪಂಚ ಅಲ್ಲ. ಪ್ರಪಂಚ ಅಲ್ಲ. ಇಂದ್ರಿಯಗಳು ಹೇಗೆ ಕೆಲಸ, ನನ್ನ ಇಂದ್ರಿಯ ಹೇಗೆ ಎಲ್ಲ ಮಾಹಿತಿನ ಕೊಡ್ತಾ ಇದೆ. ಮತ್ತೆ ಪಾಪ ಎಲ್ಲಿ ಮಾಹಿತಿ ಕೊಡುತ್ತೆ, ನಾನಿರೋ ಪರಿಸರದಿಂದ ಮಾಹಿತಿ ಕೊಡುತ್ತೆ. ಹೌದಾ? ಈಗ ರಾಜಸ್ಥಾನಲ್ಲಿ ಇವಾಗ ಏನ್ ಟೆಂಪರೇಚರ್ ಅಂತ ನನಗೆ ಚರ್ಮದಿಂದ ಗೊತ್ತಾಗ್ತಿದ್ಯಾ? ಇಲ್ಲ, ನಾ ಇಲ್ಲಿದ್ದೀನಿ. ನಾನು ಇವಾಗ ಇಲ್ಲಿ ರಾಜಸ್ಥಾನ ಅಲ್ಲೆಲ್ಲೋ ಇದೆ. ಹೌದು. ನನ್ ಚರ್ಮಕ್ಕೆ ಅಲ್ಲಿ ಟೆಂಪರೇಚರ್ ಗೊತ್ತಾಗ್ತಿಲ್ಲ. ಗೊತ್ತಾಗ್ಬೇಕು, ನಾನು ಟಿವಿ ನ್ಯೂಸ್ ನೋಡ್ಬೇಕು ಅಲ್ವಾ? ಹೌದು. ಯು ಗಾಟ್ ಮೈ ಪಾಯಿಂಟ್. ಹೌದು. ಬಟ್ ಅನುಭವ ಬರ್ಬೇಕಂದ್ರೆ ನಾ ಅಲ್ಲಿ ರಾಜಸ್ಥಾನ್ಗೆ ಹೋಗ್ಬೇಕು. ಕೆಲವೊಂದು ಮಾಹಿತಿ ಸಿಗತ್ತೆ, ಕೆಲವೊಂದು ಅನುಭವಕ್ಕೆ ಬರುತ್ತೆ. ಸೊ ಮಾಹಿತಿ ಸಿಕ್ಕಿದಾಗ ಮನಸ್ಸು ಬುದ್ಧಿ ಯಾತ್ರ ಕೆಲಸ ಮಾಡ್ತಾ ಇದೆ, ಅನುಭವನೇ ಸಿಕ್ಕಿದಾಗ ಮನಸ್ಸು ಬುದ್ಧಿ ಯಾತ್ರ ಕೆಲಸ ಮಾಡ್ತಾ ಇದೆ. ಇದು ನಾವೇ ನೋಡ್ಕೋಬೇಕು. ಹೌದು. ಹಿಮಾಲಯದ ಚಳಿ ಇರುತ್ತಂತೆ ಅಂತ ಮಾಹಿತಿ ಸಿಕ್ತು. ಬಟ್ ನೀ ಅಲ್ಲಿ ಬಂದಾಗ ಚರ್ಮ ಹೆಂಗ್ ಬಿಹೇವ್ ಮಾಡುತ್ತೆ ನಿಂಗೆ ಗೊತ್ತಿಲ್ಲ. ಎಲ್ರಿಗೂ ಏನು ಹಾಕುವ ಟೆಂಪರೇಚರ್ -15 ಡಿಗ್ರಿ 16 ಡಿಗ್ರಿ ಟೆಂಪರೇಚರ್ ಅಲ್ಲಿ ನಿಂಗೆ ನಿನ್ ಚರ್ಮ ಹೇಗ್ ರಿಯಾಕ್ಟ್ ಮಾಡುತ್ತೆ ನಿಂಗೆ ಗೊತ್ತಿಲ್ಲ. ಹೌದು. ಓ ಅಷ್ಟ್ ಚೆನ್ನಾಗಿರುತ್ತೆ ಬಂದ್ಬಿಟ್ಟು ಬಹುಶಃ ನಿನ್ ಚರ್ಮ ಹೊಡೆದೋಗ್ಬೋದು. ಎಷ್ಟೋ ಜನಕ್ಕೆ ಮೌಂಟೇನ್ ಸಿಕ್ನೆಸ್ ಅಂತಾರೆ, ಅಕ್ಯೂಟ್ ಮೌಂಟೇನ್ ಸಮಥಿಂಗ್ ಅದು ಮಾಡ್ತೈತದು, ಅದಾಗುತ್ತೆ. ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ, ಡಿಸಿನೆಸ್ ಬರುತ್ತೆ, ನೂರಾರು ಸಮಸ್ಯೆ ಆಗುತ್ತೆ. ಬಟ್ ಅವಾಗಿದ್ದ ಮಾಹಿತಿ ನೋಡೋದಕ್ಕೆ ಹಿಮಾಲಯ ಚೆನ್ನಾಗಿದೆ, ಟ್ರೆಕ್ ಮಾಡ್ಬೋದು, ಸುಂದರವಾದ ಜಾಗಗಳು, ಮತ್ತೆ ಅದನ್ನ ದೇವಭೂಮಿ ಅಂತ ಕರಿತೀವಿ, ಎಲ್ಲಾರು ಅಲ್ಲಿ ಸಾಧಕರೆಲ್ಲ ಹೋಗ್ತೀವಿ, ಇವೆಲ್ಲ ಮಾಹಿತಿ. ಅದ್ ಕೇಳಿ ನಿನ್ಗೆ ಆಸೆ ಮೂಡ್ತು. ಬಟ್ ಈ ದೇಹ ಹೇಗ್ ಕೆಲಸ ಮಾಡುತ್ತೆ ನಿಂಗೆ ಗೊತ್ತಿಲ್ಲ. ಹೌದು. ಅಲ್ಲಿ ಹೋದ ನಿನಗೆ ಗೊತ್ತಾಗತ್ತೆ, ಅನುಭವಕ್ಕೆ ಬರುತ್ತೆ ನಿಂಗದು. ಹೌದು ಅಲ್ವಾ? ಸೊ ನಾನು ಅಯ್ಯೋ ಹಂಗೆಲ್ಲ ಅಂದಿದ್ರು, ಅದ್ ನೆನ್ಸ್ಕೊಂಡು ಹೋದೆ, ಅದಕ್ಕೆಲ್ಲ ಆಗ್ಲಿಲ್ಲ, ಹಿಮಾಲಯ ಚೆನ್ನಾಗಿಲ್ಲ ಅನ್ನಕ್ಕಾಗತ್ತಾ? ಹೌದು, ಚೆನ್ನಾಗಿ ಇಲ್ಲ ಅನ್ನಕ್ಕಾಗಲ್ಲ. ಯಾಕೆ ಹೇಳ? ಅದಿರೋದೇ ಹಾಗೆ. ಎಷ್ಟೋ ಜನ ಖುಷಿನ ಪಟ್ಟು ಬಂದಿದಾರಲ್ವಾ? ಹೌದು. ಅಲ್ವಾ? ಹೌದು. ಸೊ ಹಿಮಾಲಯ ಹೇಗಿದೆಯೋ ಹಾಗಿದೆ. ಚೆನ್ನಾಗಿದೇನೋ ಅಲ್ಲ ಅದು, ಚೆನ್ನಾಗಿಲ್ಲಾನು ಅಲ್ಲ ಅದು. ಅದು ಹೇಗಿದೆಯೋ ಹಾಗಿದೆ. ಅದು ಇದ್ದಲ್ಲೇ ತಾನಿದೆ. ಹೌದು. ಹೋಗಿದ್ ನಾವು. ಹೌದು. ಬದುಕು ಇದ್ದ ಹಾಗೆ ಇದೆ, ಬಂದಿರೋದು ನಾವು. ಹೌದಾ? ಈ ರೋಡ್ ಇದ್ದ ಹಾಗಿದೆ, ಬಂದಿರೋದು ನಾವು, ಹೋಗ್ತಿರೋದು ನಾವು ತಾನೆ. ನನ್ನ ಕೆಲಸ ಇಲ್ಲಿ ನಾನು ಹೇಗೆ, ನಾನು ಈಗ ಇಲ್ಲಿ ನಾನು ಎಷ್ಟು ಸೇಫ್ ಆಗಿ ಇಲ್ಲಿ ಬಂದ್ಬಿಟ್ಟಿದ್ದೀನಿ. ಇವಾಗ ಈ ರೋಡ್ ಬಂದಾಗೋಯ್ತು. ಹೌದು. ಈ ರೂಟ್ ಮುಗಿಯೋವರೆಗೂ ನಾನು ಎಷ್ಟು ಸೇಫ್ ಆಗಿ ಓಡಿಸ್ಬೇಕು, ಇದ್ರ ಕಡೆ ಅಷ್ಟೇ ಗಮನ. ಅಯ್ಯೋ ಯಾಕೆ ಬಂದೆ, ನಂಗಿದು ಬೇಕಿತ್ತ, ಈ ಗೊಣಗಾಟದಿಂದ ಪ್ರಯೋಜನ ಇಲ್ಲ. ಹೌದು. ಇಲ್ಲಿ ಬೇರೆ ಆಪ್ಷನ್ ಇಲ್ಲ, ಇದೇ ದಾರಿಯಲ್ಲಿ ಹೋಗ್ಬೇಕು ನಾವು. ಹೌದಲ್ಲ? ಹೌದು. ಹಾಗೆ. ಸೊ ಅದು ಇನ್ನ ಮನಸ್ಸು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲಗಳು ತಮ್ಮ ರೀತಿಯಲ್ಲಿ ಆಡ್ತಿರುತ್ತೆ. ಹೌದು. ಸ್ವಭಾವಗಳ ಆಧಾರದ ಮೇಲೆ ನಾನು ನನ್ನ ಸ್ವಭಾವ ಬದಲಾಯಿಸ್ಕೊಂಡಾಗ ಅದು ತನ್ನ ಸ್ವಭಾವವನ್ನು ಬದಲಾಯಿಸ್ಕೊಳುತ್ತೆ. ವೆಂಕಟೇಶ, ಅಪ್ಪಾಜಿ, ಅದೊಂದು ಫೇವ್ರೆಟ್ ತತ್ವಪದ ಇದೆಲ್ಲ, ಅದನ್ನ ಹಾಡು. ಅಪ್ಪಾಜಿ ಹಾಡ್ತೀನಿ. ಅಪ್ಪಾಜಿ. ಹೂ ಬೇಕೇ ಹೂ ಪರಿಮಳದ ಪರಮ ಪುರುಷ ನಮ್ಮ ಗುರುವಿನ ತೋಟದ, ಪರಮ ಪುರುಷ ನಮ್ಮ ಗುರುವಿನ ತೋಟದ, ಹೂ ಬೇಕೇ ಹೂ ಪರಿಮಳದ, ಮೊಲ್ಲೆ ಮಲ್ಲಿಗೆ ಜಾಜಿ ಸೊರಗಿ ಸೇವಂತಿಗೆ, ಒಳ್ಳೆ ಗುಲಾಬಿ ತಾವರೆ ಪಾರಿಜಾತ, ಮೊಲ್ಲೆ ಮಲ್ಲಿಗೆ ಜಾಜಿ ಸೊರಗಿ ಸೇವಂತಿಗೆ, ಒಳ್ಳೆ ಗುಲಾಬಿ ತಾವರೆ ಪಾರಿಜಾತ, ಎಲ್ಲ ವಿಧದ ಮನ ಕ್ಲೇಶವ ಕಳೆಯುವ, ಎಲ್ಲ ವಿಧದ ಮನ ಕ್ಲೇಶವ ಕಳೆಯುವ, ಪುಲ್ಲನ ಬಾನು ನಮ್ಮ ಗುರುವು ಧರಿಸಿರುವಂತ, ಪುಲ್ಲನ ಬಾನು ನಮ್ಮ ಗುರುವು ಧರಿಸಿರುವಂತ, ಹೂ ಬೇಕೇ ಹೂ
ಪರಿಮಳದ ಪರಮ ಪುರುಷ ನಮ್ಮ ಗುರುವಿನ ತೋಟದ ಪರಮ ಪುರುಷ ನಮ್ಮ ಗುರುವಿನ ತೋಟದ ಹೂ ಬೇಕೆ ಹೂ ಪರಿಮಳದ ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ ಕೇರಿ ಕೇರಿಗಳಲ್ಲೇ ತಿರುಗಿ ಮಾರುವುದಲ್ಲ ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ ಕೇರಿ ಕೇರಿಗಳಲ್ಲಿ ತಿರುಗಿ ಮಾರುವುದಲ್ಲ ಬೂರಿ ಬಕುತಿ ಎಂಬ ಬಾರಿಯ ಬೆಳಗಿದನು ಬೂರಿ ಬಕುತಿ ಎಂಬ ಬಾರಿಯ ಬೆಳಗಿದನು ಮಾರೆಂದು ಹೇಳಿದನು ಚೆನ್ನ ಮಲ್ಲಿಕಾರ್ಜುನ ದೇವ ಮಾರೆಂದು ಹೇಳಿದನು ಚೆನ್ನ ಮಲ್ಲಿಕಾರ್ಜುನ ದೇವ ಹೂ ಬೇಕೆ ಹೂ ಪರಿಮಳದ ಪರಮ ಪುರುಷ ನಮ್ಮ ಗುರುವಿನ ತೋಟದ ಪರಮ ಪುರುಷ ನಮ್ಮ ಗುರುವಿನ ತೋಟದ ಹೂ ಬೇಕೆ ಹೂ ಪರಿಮಳದ ಪರಿಮಳದ ಪರಿಮಳದ